ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರು ಇಲ್ಲ. ಹಂಗೆ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದರು, ಎಲ್ಲಿಗೆ ಹೋಯ್ತು ಆ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಆ್ಯಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಆ್ಯಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯಿತು ಸರ್. ಆ ಥರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿ ನಂಗೆ ಗೊತ್ತಿಲ್ಲ. ಒಂದು 500 ರೂಪಾಯಿ, 1000 ಇರ್ಬೋದು. ಹೋಗ್ತಾ ಹೋಗ್ತಾ ಸಾವಿರಾರು ಗಂಟೆ, ಲಕ್ಷಾರು ಗಂಟೆ. ನಾನು ಹೇಳೋದು ಅದರಲ್ಲಿ ಯಾರಿಗಾರೋ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ, ಇದನ್ನ ನಾನು ವೇದಾಂತ ಮಾತಾಡ್ತಲ್ಲ, ಅಟ್ಲೀಸ್ಟ್ ಯಾರಿಗೂ ಊಟ ತುಂಬುತ್ತೆ. ನನಗೆ ಯಾಕೆ ಆ ಕೇಕ್, ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ. ಬರ್ತಡೆ ಅಂದರೆ ಈಗ 1ನೇ ತಾರೀಕು ರಾತ್ರಿ ಅಂದ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಗೊತ್ತು ಕನ್ಸಿಡರ್ ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನ್ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತೈತೆ, ಏನು ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸು. ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗಿಲ್ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, 10 ಸೆಕೆಂಡ್ ಇದೆ. 10, 9, 8, 7 ಎಲ್ಲ ಸ್ಟಾರ್ಟ್ ಆಯಿತು. ಬರ್ತ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 3/4 ಅವರ್ ಆದಮೇಲೆ ಎಲ್ಲ ಅವರವರು ಪ್ರಪಂಚದಲ್ಲಿದ್ದರು. ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ನ ನೋಡ್ತಾ ಇದ್ದಿಲ್ಲ. ಕೇಕ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಅಬ್ಬಬ್ಬ ಹಿಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಇದ್ರೆ ಒಂದೊಂದು ಟೇಬಲ್ ಮೇಲೆ, ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay? And ಅವತ್ತಿಗೆ ಎಷ್ಟು ಕೆಟ್ಟದಾಗಿ ಅನಾಥ ಥರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ. ಆ ಥರ ಬಿದ್ದಿರುತ್ತೆ. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್, ಬನ್ನಿ, ಕುತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದು ಏನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ನಾಟ್ ಗೋನ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೇಳಿ, ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಮೊಬೈಲ್ಗಳು ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳೋದೆ. ವೆನ್ ಐ ಸೇ ದಿಸ್, ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವರು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಗಳಿಗಾಗಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನು ಬೇಕು ಅನ್ಸುತ್ತೋ ಸಂಪಾದಿಸ್ತಾ ಇದ್ದೀನಿ, ತೊಗೊಳ್ತೀನಿ. ಮಿಕ್ಕಿದ್ದು ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡೋದೇ ಹೊರತು ಏನಿಲ್ಲ. ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ, ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ. ಇವ್ರಲ್ಲೇ ಒಳ್ಳೆಯ ಹುಡುಗರು ಪಾಪ. ಬಟ್ ಇದೆ, ವಿಶ್ವನ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗರು ಬಿಟ್ರಿ ಅಂತ ಜಗ್ಗಿ ಹುಡುಗರು ಸ್ಟೇಜ್ ಮೇಲೆ ಅವ್ನ ಫೋಟೋ ಇತ್ತು ಅಂತ. ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬ ಕಾಣಿಸ್ತಾ ಇದ್ದಾರೆ ಅಂತ ಕೇಳೋರು. ಸೊ ಈ ಥರ ಒಂದೆಲ್ಲ ಇರಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಡಾಕ್ಟರ್